ಏನು ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀರಿ? ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ಮುಂದಾಗ್ತಾ ಇದ್ದೀರಿ. ನಾನು ತಾನಾಗಿ ಮೆರೆಯುತ್ತಾ ಇದ್ದೀರಿ ಇಬ್ಬರು. ಅದನ್ನು ಗಂಡು ಹತ್ತಿರ ಬಂದಿದ್ದೇವೆ. ನಾವು ಜಟ್ಟಿಗೇಶ್ವರ ಇಲ್ಲಿಗಾಗಿ ಬಂದಿದ್ದೇವೆ. ಮಾಡಿದ ತಪ್ಪಾಯ್ತದ ಕಾಲನ್ನು ಹಿಡಿ ಬದುಕಲಿಕ್ಕೊಂದು ಅವಕಾಶ. ನಾವು ಅದ ಹೆಣೆ ಮುಳ್ಮೆ ನಾವು ಮಾಡುವುದು ಅಧರ್ಮದ ಕಾರ್ಯ, ನೀವು ಮಾಡುವುದೆಲ್ಲ ಧರ್ಮ ಕಾರ್ಯ. ಧರ್ಮ ರಕ್ಷಣೆಗಾಗಿ ಬಂದವರು ಅಷ್ಟೇ ಅಲ್ಲ. ನಮ್ಮ ಒಡೆಯನು ಒಬ್ಬ ಇದ್ದಾನೆ, ಅವನೇ ನಾಗಜಟ್ಟಿಕ ಇದ್ದಾನೆ. ಅವನ ಆನಂದಿಯಲ್ಲಿ ಬಂದವರು ನಾವಿಷ್ಟು ಜನ. ನೀವು ಮಾಡಿರುವ ಕಾರ್ಯ ತಪ್ಪಾಯ್ತು, ಹಿಡಿ ನಮ್ಮ ಕಾಲನ್ನು. ಹೌದಾ? ಕಾಲು ಹಿಡಿಯುವ ಪೂರ್ವದಲ್ಲೇ ನಾವು ಮಾಡುವಂತ ಕಾರ್ಯಕ್ಕೆ ಅಡ್ಡ ಬಂದಿ ಅಂತಾರೆ. ನೀವು ನಮ್ಮ ಕಾಲು ಹಿಡಿಬೇಕಾಗ್ತದೆ. ಹಾಗಾಗಿ ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಹೋಗ್ತೀರೋ ಇಲ್ವಾ? ನಾವು ಹೋಗಬೇಕು. ನೀವು ಅಧರ್ಮದ ದಾರಿಯಲ್ಲಿ ಮುಂದುವರಿಯುತ್ತಾ ಇದ್ದೀರಿ. ಧರ್ಮವನ್ನು ಹಿಡಿದ್ರೆ ಬದುಕುಳಿತೀರಿ. ಈ ಜಟ್ಟಿಗ ಮುನಿದ ಅಂತಾದ್ರೆ ನಾವನ್ನು ಸೇರ್ತೀರಿ. ಜಾಗ್ರತೆ. ನೀವು ನೋಡಿ ನಾವು ಮಾಡುವಂತ ಕಾರ್ಯಕ್ಕೆ ಅಡ್ಡಬಂದಿ ಅಂತ ಕೇವಲ ನಿರ್ಮಾಣವನ್ನ
ನಡೆಸಿದ್ದೇವೆ. ಬಂದವರು ಬಂದ ಹಾಗೆ ಹೋದ್ರೆ ಸರಿ, ಇಲ್ಲ ಅಂತಾದ್ರೆ ನಿಮ್ಮನ್ನು ಪಡೆದು ಓಡಿಸ್ತೇವೆ. ಎಲ್ಲ ದುಷ್ಟರೇ, ನೀತಿಯ ಮಾತು ನಿಮಗೆ ಪತ್ತೆ ಆಗುವುದಿಲ್ಲ. ನೀವು ಸರಿಯಾಗಬೇಕು ಅಂತಾದ್ರೆ ನಿಮಗೆ ಪೆಟ್ಟೆ ಯಾರು ಏನು ಎಂಬುದನ್ನು ತೋರಿಸಿಕೊಡ್ತೇವೆ. ಓಡ್ತಾ ಇದ್ದಾರೆ. ಅವರ ಪಾಪದ ಕೊಡ ತುಂಬುವವರೆಗೆ ಓಡ್ತಾರೆ. ಆನಂತರ ನಮ್ಮ ಕಾಲಡಿ ಹಾಕಿ ಬಿಡಬೇಕು. ಅಲ್ಲಿಯವರೆಗೆ ನಾವು ಕಾಯಬೇಕು. ತಾಯಿಯ ಆಣತಿ ಆಗಬೇಕು. ಮುಂದಿನ ಕಾರ್ಯ ಧರ್ಮ ರಕ್ಷಣೆ ಕಾರ್ಯ ಮುಂದೆಂದು ಹೋಗೋಣ. ಬಂದನು ಕೊಡುವ ಕೃಷ್ಣ ಬಂದನು ಕೊಡುವ ಕೃಷ್ಣ ಯಾರು ಬಂದದ್ದು? ಬಂದದ್ದು ಯಾರು? ನಾನು ಬಂದಾಯ್ತಲ್ಲ, ಇನ್ನೆಂತ ತೊಂದರೆ ಇಲ್ಲ, ಎಲ್ಲ ನಾನು ನೋಡ್ಕೊಳ್ತೇನೆ, ಯಾರಿಗೂ ಸಮಸ್ಯೆ ಇಲ್ಲ. ಓಯ್ ಎಂತ ಅಂದಿರಿ? ಹುಡುಕ ಅಂತ ಹೇಳಿದ್ರ? ಯಾರು ಕುಡಿಯುವುದಿಲ್ಲ ಈ ಪ್ರಪಂಚದಲ್ಲಿ? ಕುಡಿದವರೆಲ್ಲ ಹೇಳ್ತಾರ. ಈಗ ನಾನ್ ನಿಮ್ಮ ಹತ್ರ ಕುಡ್ಕೊಂಡು ಬಂದಿದ್ದೇನೆ ಅಂತ ಹೇಳಿದೇನಾ? ಹೇಳಿಲ್ಲ. ಮತ್ತೆ ನನ್ನ ಕುಡ್ಕ ಅಂತ ಹೇಗೆ ಹೇಳ್ದೆ? ನಿಂತ್ಕೊಳ್ಳುವುದಲ್ಲ, ನಾನ್ ಚಿಕ್ಕವರಿಂದಲೂ ನಾನು ನಡೆಯುವುದೇ ಹೀಗೆ. ನನ್ನ ಶೈಲಿ ಹೀಗೆ. ಅಲ್ಲ, ನಾನು ನಾನ್ ಸರಿ ಇಲ್ವಾ, ಇದೇ ಸರಿ ಇಲ್ವಾ? ಯಾರು ಸರಿ ಇಲ್ಲ ಅಂತಲೇ ಗೊತ್ತಾಗುದಿಲ್ಲ. ಅಲ್ಲ, ಈಗ ನಾನು ಬಂದದ್ದೇ ತಡ ಆಯ್ತಾ ಅಂತಲ್ಲ, ಹೇಗಾಯ್ತಾ? ತೊಂದರೆ ಇಲ್ಲ. ಇನ್ ತಡ ಆಗ್ಲಿಕ್ಕೆ ಅಂತ ಇಲ್ಲ. ನಾನು ಬಂದಾಯ್ತಲ್ಲ, ನಾನೆಲ್ಲ ನೋಡ್ಕೊಳ್ತೇನೆ, ಆದ್ರೂ ತೊಂದರೆ ಇಲ್ಲ. ಹೋಯ್, ನನ್ನ ಹೆಸರು ಗೊತ್ತಾಯ್ತಾ? ಭಾವ ಪುಷ್ಟ. ಹೌದಾ? ಭಾವ ಯಾರ? ನಿಮ್ಮ ಅಕ್ಕನ ಗಂಡ ಅಲ್ಲ. ಭಾವ ಅಂದ್ರೆ ನನ್ನನ್ನೆಲ್ಲರೂ ಹಾಗೆ ಕರೆಯುದು ಊರಲ್ಲಿ. ಹೌದೌದೌದು. ಆದ್ರೂ ತೊಂದರೆ ಇಲ್ಲ. ನಮ್ಮ ಗದ್ದೆಗೆ ಎಲ್ಲ ಹುಲ್ಲು ಹಾಕಿದ್ದೇನೆ. ಈಗ ಗದ್ದೆ ಕಡೆಯಲ್ಲಿ ಏನೋ ಒಂದು ಶಬ್ದ ಕೇಳ್ತಾ ಉಂಟಲ್ಲ, ಪಾಪಿಗಳು ನನ್ನ ಗದ್ದೆಗೆ ಬಂದ್ರ, ನನ್ನ ಗದ್ದೆ ಅಯ್ಯಪ್ಪ, ನನ್ನ ಅಯ್ಯಪ್ಪ,
ಅದು ನಂಗೆ ಸಿಟ್ಟು ಬಂದದ್ದೆ. ನನ್ನ ಗದ್ದೆಗೆ ಬಂದ್ರು ಅಂತ ಆದ್ರೆ ಆ ಪಾಪಿಗಳನ್ನು ಬಿಡ್ಬೇಕಾ? ಶಬ್ದ ಮಾಡ್ಕೊಂಡು ನಂಗೆ ಶಬ್ದ ಅಂದ್ರೆ ಆಗುದಿಲ್ಲ. ಆದ್ರೆ ಓಯ್ ನಾನು ಮದ್ಯಪಾನ ಮಾಡಿದೆ ಅಂತ ಹೇಳುದ? ನಮ್ಮ ಊರಿನವರೆಲ್ಲ ಹೇಳ್ತಾರೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಅದಕ್ಕೆ ನಾನು ಮದ್ಯದಲ್ಲಿ ಎಲ್ಲೂ ಪಾನ ಮಾಡುದಿಲ್ಲ, ಬದಿ ಮೇಲೆ ಹೋಗಿಯೇ ಪಾನ ಮಾಡ್ತೀನಿ. ಇಲ್ಲ, ನಂದು ಬದಿ ಮೇಲ್ ಪಾನ. ಹೊಟ್ಟೆ ಹೋದ್ರು ಮರ್ರೆ ಅದು ಯಾರು ನೋಡ್ತಾರೆ? ಈಗ ನೀವು ಕುಡಿತೀರಾ? ನೀವು ಕುಡಿತೀರಾ? ಕುಡಿಯುವುದಾದ್ರೆ ಹೇಳಿ. ಆ ವಾಸನೆ ಮೂಗು ಮುಚ್ಕೊಂಡು ಕುಡಿತೀರಾ? ನೀವು ಸತ್ಯ ಹೇಳಿ. ಉಂಟು ನನ್ನ ಹತ್ರ, ನಾನು ಕೊಡ್ತೇನೆ. ನಿಮ್ಮದು ಯಾವುದು? ಅಲ್ಲ, ಬಹಳ ಒಳ್ಳೇದ್ ನನ್ನ ಹತ್ರ ಇಲ್ಲ, ಕಮ್ಮಿದಾದ್ರೂ ಒಳ್ಳೇದು ಕುಡಿದ್ರೆ ನಾನು ಈ ರೀತಿಯಾಗಿರ್ತೇನೆ. ಆದ್ರೂ ತೊಂದರೆ ಇಲ್ಲ. ನನ್ನ ಗದ್ದೆಯಲ್ಲಿ ಏನೋ ಶಬ್ದ ಆಗ್ತಾ ಉಂಟು. ನನ್ನ ಅಪ್ಪ ನನಗೆ ಕೊಟ್ಟಂತ ಗದ್ದೆ, ಅದನ್ನು ಉಳಿಸ್ಕೊಳ್ಬೇಕಲ್ವಾ? ನನ್ನ ಗದ್ದೆಯಲ್ಲಿ ಬರ್ತೀರಾ? ಬಿಡುದಿಲ್ಲ, ದೇವರು ಉತ್ಸವವಾಗಿ ಬರ್ತಾ ಉಂಟು. ನಾನಿಲ್ಲಿ ವಾದ್ಯ ಮಾಡ್ಕೊಂಡು ಬರ್ತಾ ಇದ್ರೆ ಬಂದು ತಡೀತಿದೆಯಲ್ಲ. ದೇವರು ಉತ್ಸವ ಎಲ್ಲಿ ಬರು? ದೇವರು ಉತ್ಸವ ದೇವಸ್ಥಾನದಲ್ಲಿ ಹೋಗಬೇಕು ಬಿಟ್ರೆ ನನ್ನ ಅಪ್ಪನ ಗದ್ದೆಗೆ ಯಾಕೆ ಬರ್ಬೇಕು? ಅದು ದೇವರ ಇಷ್ಟ ಯಾರು ಇರುವ ಹಾಗಿಲ್ಲ. ಕೂಗು ನೀವೇ ಮಾಡಿದ್ದೀರಿ. ನಿನ್ನ ಅದೃಷ್ಟ ಅದು. ಯಾಕೆ ಗೊತ್ತಾ? ಯಾಕೆ? ದೇವರ ಉತ್ಸವ ನಿನ್ನಾಗಿ ಹುರುಳಿಯ ಗದ್ದೆಗೆ ಬಂತು ಅಂತ ಒಳ್ಳೇದಾಗ್ತದಲ್ವ? ನಾನು ಉರುಳಿ ಹಾಕಿದ್ದು, ನೀವೆಲ್ಲ ಅದನ್ನು ತುಳ್ಕೊಂಡು ತಿರ್ಗಾಡ್ತೀರಾ? ನನ್ನ ಅಪ್ಪನ ಗದ್ದೆ, ನೀವು ಇದನ್ನು ಬೇರೆ ಯಾರು ಹಿಡ್ಕೊಂಡಾಗಿತ್ತಲ್ಲ? ನಮ್ಮಂತವ್ರು ಬೇಕಾದಷ್ಟು ಜನ ಇದ್ದಾರೆ. ಹೌದಾ? ನಮ್ಮ ತಂಡದಲ್ಲೇ ಇದ್ದಾರೆ. ಅಲ್ಲ, ನೀವು ಇದನ್ನು ಶುರು ಮಾಡಿದ್ರೆ ನಮ್ಮ ತಂಡವನ್ನೇ ಬಿಡ್ತೀರಾ ಅಂತ? ನಾವು ದೇವಾಡಿಗರಲ್ವಾ? ಹೌದಾ? ನೀವು ಆವಾಡಿಗ್ರ? ದೇವಾಡಿಗರು. ಈಗ ಹಾವು ದೇವರ ಗೊತ್ತಾಗುದಿಲ್ಲ ನಿಮಗೆ. ಅಮ್ಮನ ಉತ್ಸವ ಬರ್ತಾ ಉಂಟು. ಬರ್ತಾ ಇದ್ದಾಳೆ ಅಮ್ಮ. ಒಳ್ಳೆ ರೀತಿಯಲ್ಲಿ ತಡೆ ಹಿಡಿಬಾರ್ದು, ನೀನು ನಿಲ್ಲಿಸಬಾರ್ದು. ನಿಮಗೆ ಹೋಗಲಿಕ್ಕೆ ಮನಸ್ಸುಂಟ? ನಿಮಗೆ ಹೋಗಲಿಕ್ಕೆ ಮನಸ್ಸುಂಟು ಅಂತಾದ್ರೆ ದಾರಿ ಮಾಡಿ ನಾನು ಕೊಡ್ತೇನೆ. ಹೋಗಿ ದಾರಿ ಮಾಡಿ ಕೊಡ್ತೇನೆ. ದೇವರ ಮುಂದೆ ನನ್ನ ಅಪ್ಪನ ಗದ್ದೆ. ಅವಳ ಅಮ್ಮ ಆಗಿದ್ದ ಅವರು. ಅಮ್ಮ ಅಂದ ಮೇಲೆ ಎಲ್ಲರಿಗೂ ಒಂದೇ. ನನ್ನ ಅಪ್ಪನಿಗೆ ಎಷ್ಟು ಅಮ್ಮ? ಅಲ್ಲ, ಅದೇನಿದ್ದಲ್ಲ, ದೇವರು ದುರ್ಗಾ ಪರಮೇಶ್ವರಿ. ದುರ್ಗಾ ಪರಮೇಶ್ವರಿ ಆಗಲಿ ಯಾರೇ ಆಗಲಿ, ಅವ್ರು ಏನಾದ್ರು ದೇವಸ್ಥಾನ ನಿರ್ಮಾಣ ಆಗಲಿಲ್ವಾ? ದೇವಸ್ಥಾನದ ಒಟಾರದಲ್ಲಿ ಹೋಗಬೇಕು ಬಿಟ್ಟರೆ ನನ್ನ ಅಪ್ಪನ ಗದ್ದೆ. ಬಿಡುವುದಿಲ್ಲ ನಿನ್ನ. ಮಾತು ಬೇಡ. ಹೆಚ್ಚು ಮಾತಲ್ಲ, ನನ್ನ ಅಪ್ಪನ ಗದ್ದೆ ಮರ. ನನಗೆ ಹೊಡಿಲಿಕ್ಕೆ ಬರ್ತೀಯ ನೀನು? ಹೊಡಿಲಿಕ್ಕೆ ಬರ್ತೀನಿ. ನೀನ್ ನಿಂತದ್ದು ಎಲ್ಲಿ? ನಿನ್ನ ಗದ್ದೆ ಇದು. ಉತ್ಸವ ಗೆದ್ದಲು ಹೋಗ್ಲಿಕ್ಕಿಲ್ಲ. ಅಷ್ಟೆಲ್ಲ ಮಾತಾಡಬಾರ್ದು. ಯಾಕೆ? ಹೇಳಿದ್ದೇನೆ. ಇನ್ನು ಏನು ಇನ್ನು ಮಾತಾಡುವುದಿದ್ರೆ ಆ ದೇವಿಯೇ ನೋಡ್ಕೊಳ್ತಾಳೆ. ಅಲ್ಲ ಮರ್ರೆ, ದೇವಿ ನೋಡ್ಕೊಳ್ಲಿಕ್ಕೆ ದೇವಿ ಕೊಡ್ಸಿದ್ದೆ ನನ್ನ ಗದ್ದೆ. ನಾನು ಉರುಳಿ
ಬಾಯಿಗೆ ಹಾಕಿದ್ದೇನೆ. ಇವ್ರೆಲ್ಲ ಮೆಟ್ಕೊಂಡು ಹೋದ್ರೆ ಮತ್ತೆ ನಾನು ಇಂತ ಮಣ್ಣು ತಿನ್ನುದಾ? ಅಲ್ವಾ? ಅದು ಇವರೇ ಗೊತ್ತಿಲ್ಲ. ನನ್ನ ಗಟ್ಟೆಯಲ್ಲಿ ಹೋಗಬಾರದು. ಯಾವ ದೇವಿಯು ಯಾವ ದೇವಸ್ಥಾನವು ನನ್ನ ಗದ್ದೆಯಲ್ಲಿ ಹೋಗುವ ನೋಡುವ. ನಾನು